ಅಸ್ಸಲಾಮುಅಲೈಕುಂ ನಮಸ್ಕಾರ ಸ್ನೇಹಿತರೆ, ನಾನು ಸೀಮಾ ಕೌಸರ್ ಬ್ಯಾಂಗ್ಳೂರಿಂದ. ಸ್ನೇಹಿತರೆ, ನಮ್ಮ ಕನ್ನಡಿಗರ ಹೃದಯ ಎಷ್ಟು ವಿಶಾಲವಾದದ್ದು ಅಂತಂದರೆ, ನಾವು ಹೊರಗನಿಂದ ಯಾರೇ ಬರಲಿ ಅವ್ರನ್ನ ತಲೆ ಮೇಲೆ ಕೂರಿಸ್ಕೋತೀವಿ ಮತ್ತು ಹೃದಯ ತುಂಬ ಪ್ರೀತಿ ಕೊಡ್ತೀವಿ ಅವ್ರಿಗೆ. ಅದರ ಬದಲಾಗಿ ಇವ್ರು ಏನು ಮಾಡ್ತಾರೆ ಅಂತಂದರೆ, ನಮ್ಮ ತಲೆ ಮೇಲಿಂದನೇ ಶೌಚ ಮಾಡ್ತಾರೆ. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂತಂದರೆ ಸೋನು ನಿಗಮ್. ಅಜಾನ್ ವಿರುದ್ಧ ಹೇಳಿಕೆಯನ್ನು ಕೊಟ್ಟು ಇವನ ಕರಿಯರ್ ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮುಗ್ದೋಗಿತ್ತು. ಈ ಒಂದು ನೀಚನಿಗೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅವರು ಕರುಣೆ ತೋರಿಸಿ ಇಲ್ಲಿ ಅವಕಾಶ ಕೊಟ್ಟು ಇವನ ಕರಿಯರ್ನ ನಾವು ಮತ್ತೆ ಎತ್ತಿದ್ವಿ. ಅದರ ಕೃತಜ್ಞತೆಯಾಗಿ ಇವತ್ತು ಇವನೇನು ಹೇಳ್ತಾನೆ ಅಂತಂದರೆ, ನಾನು ಆಗ್ತಾನೆ ಬಂದಿದ್ದೆ, ಅರ್ಧ ಪ್ರೋಗ್ರಾಮ್ ಏನು ಮಾಡಿರಲಿಲ್ಲ, ಹಿಂದಿ ಸಾಂಗ್ಸ್ಗಳನ್ನ ಹೇಳ್ಬಿಟ್ಟು ಆಮೇಲೆ ಕನ್ನಡ ಹೇಳ್ತಾ ಇದ್ದೆ, ಅದಕ್ಕೋಸ್ಕರ ಇವರು ಕನ್ನಡ ಕನ್ನಡ ಅಂತ ಬಡ್ಕೋತಾ ಇದ್ರು ಅಂತ ಹೇಳ್ತಾನೆ. ಹೌದು ಕಣೋ, ನೀನೇನಿಲ್ಲಿ ಫ್ರೀನಲ್ಲಿ ಬಂದು ಹಾಡ್ತಾ ಇಲ್ಲ, ಸೋಷಲ್ ಸರ್ವಿಸ್ ಮಾಡ್ತಾ ಇಲ್ಲ. ನೀನು ಒಂದು ಹೋಟ್ಲಲ್ಲಿ ಹೋಗಿ ಕುತ್ಕೊಂಡು ಅಲ್ಲಿನ ವೇಟರ್ಗಳು ಫಸ್ಟು ನಾವು ಹಾಕಿ ತಿನ್ನಿ ನಮ್ಮಿಷ್ಟದ್ದು, ಆಮೇಲೆ ನೀವು ಕೇಳಿದ್ ಕೊಡ್ತೀವಿ ಅಂದರೆ ನೀನು ಒಪ್ಕೋತೀಯಾ? ಅದೇ ಥರ ನಿನಗೆ ದುಡ್ಡು ಕೊಟ್ಟು ಕರ್ಸಿದ್ದೀವಿ ಇಲ್ಲಿ ಅಂತಂದಮೇಲೆ ನಮಗೆ ಒಂದೂ ಹಿಂದಿ ಸಾಂಗ್ ಬೇಡ, ಎಲ್ಲ ಕನ್ನಡನೇ ಬೇಕು ಅಂದರೆ ನೀನು ಮರ್ಯಾದೆಯಿಂದ ಎಲ್ಲ ಕನ್ನಡನ್ನೇ ಹಾಡಬೇಕು ನೀನು. ಯಾಕಂದರೆ ನಿನಗೆ ನಾವು ಇಲ್ಲಿ ದುಡ್ಡು ಕಟ್ಟಿ ಕರ್ಸಿರೋದು, ನಮಗೇನು ಬೇಕು ಅದನ್ನು ಕೇಳೋದಕ್ಕೆ. ನಿನ್ನ ಇಷ್ಟದಂತೆ ಬೊಗಳೋ ಹಂಗಿದ್ರೆ ನಿನ್ನ ಮನೇಲಿ ಕೂತ್ಕೊಂಡು ಬೊಗಳಕೋ. ಇಲ್ಲಿ ನಾವು ದುಡ್ಡು ಕೊಟ್ಟು ಕರ್ಸಿದ್ದೀವಿ ಅಂದಮೇಲೆ ನಮಗೇನು ಬೇಕು ಅದನ್ನು ಹೇಳಬೇಕು ನೀನು. ಅದಕ್ಕೆ ಇಲ್ಲೆಲ್ಲ ಆಕ್ರೋಶ ತೋರಿಸಿದ್ರೆ ಬದಲಾಗಿ ಹೋಗ್ಬಿಟ್ಟು ಕ್ಷಮೆನೂ ಕೇಳಲಿಲ್ಲ. ಮತ್ತೊಂದು ವಿಡಿಯೋ ಮಾಡಿ ಇವನೇನು ಹೇಳ್ತಾನೆ ಅಂತಂದರೆ, ಪೆಹಲ್ಗಾಮ್ನಲ್ಲಿ ಕನ್ನಡ ಹಿಂದಿ ಅಂತ ಕೇಳಿ ನಿಮಗೆ ಗುಂಡು ಹೊಡಿಲಿಲ್ಲ, ಪ್ಯಾಂಟ್ ತೆಗೆದು ನೋಡಿನೇ ನಿಮಗೆ ಗುಂಡು ಹೊಡೆದಿದ್ದು ಅಂತ ಹೇಳ್ತೀಯಲ್ಲ ನೀನು. ಎಂತಹ ನೀಚ ಇರಬಹುದು ನೀನು. ಹೌದು ಕಣೋ, ಅವ್ರು ಯಾಕೆ ಹೇಳಿದ್ರು ಗೊತ್ತಾ? ಆ ಥರ ಆ ಟೆರರಿಸ್ಟ್ಗಳಿಗೂ ಚೆನ್ನಾಗಿ ಗೊತ್ತಿತ್ತು ಈ ದೇಶದಲ್ಲಿ ನಿನ್ನಂತಹ ವಿಷಜಂತುಗಳು ಎಷ್ಟು ಜನ ಇದ್ದಾರೆ ಅಂತನ್ಬಿಟ್ಟು. ಅವ್ರು ಕೇವಲ 26 ಜನನ ಕೊಂದು ಹೋದರೆ ನಿನ್ನಂತಹ ವಿಷಜಂತುಗಳು ಈ ದೇಶದಲ್ಲಿ ಎಷ್ಟು ಲಕ್ಷಾಂತರ ಜನರ ಮನಸ್ಸಿನಲ್ಲಿ ವಿಷ ತುಂಬ್ತೀರಾ, ಈ ದೇಶನ ಎಷ್ಟೊಂದು ಹೊಡೆಯುವಂಥ ಕೆಲಸ ಮಾಡ್ತೀರಾ, ಈ ದೇಶಕ್ಕೆ ಎಷ್ಟೊಂದು ನಾಶ ಮಾಡ್ತೀರಾ, ನಮ್ಮನ್ನಲ್ಲೇ ವಿಷ ತಂದು ಬಿತ್ತು ನಮ್ಮನ್ನಲ್ಲೇ ಹೊಡೆದಾಕುವಂಥ ಕೆಲಸ ಮಾಡ್ತೀರಾ. ನಿಮ್ಮಂತಹ ವಿಷಜಂತುಗಳು ಎಷ್ಟಿದ್ದಾರೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತು ಕಣೋ ಅವ್ರಿಗೆ. ಅದಕ್ಕೆ ಅವ್ರಿಗೆ ಕೆಲಸ ಮಾಡಿದ್ದು. ಅಂದರೆ ನೀನು ಅಂತಹ ಟೆರರಿಸ್ಟ್ಗಳ ಮನಸ್ಸಿಗೆ ತಕ್ಕಂಥ ಕೆಲಸ ನೀನು ಮಾಡ್ತಾ ಇದೀಯಾ ಅಂತಂದರೆ ನೀನು ಕೂಡ ಟೆರರಿಸ್ಟ್. ಅವರಿಗಿಂತ ದೊಡ್ಡ ಭಯೋತ್ಪಾದಕ ನೀನು. ಯಾಕಂದರೆ ಅವರೇನೋ 26 ಜನನ ಕೊಂದ್ರು ಹೊಟ್ಟೋದ್ರು, ಅದನ್ನು ನೀನು ಇಲ್ಲಿ ಲಕ್ಷಾಂತರ ಕೋಟ್ಯಾಂತರ ಭಾರತೀಯರ ನಡುವೆ ನೀನು ತಂದು ಇಡ್ತಾ ಇದೆಯಲ್ಲ ವಿಷ. ನೀನು ಅವರಿಗಿಂತ ದೊಡ್ಡ ಭಯೋತ್ಪಾದಕ, ದೇಶದ್ರೋಹಿ ಅಂತ ಕರಿಬೇಕು ನಾವು ನಿನ್ನ. ದೇಶದ್ರೋಹಿ UAPA ಆಕ್ಟ್ ಹಾಕಬೇಕು ನಿನ್ನ ಎಗೇನ್ಸ್ಟ್. ನಮ್ಮ ಕನ್ನಡ ಇಂಡಸ್ಟ್ರಿಯ ಬೋರ್ಡ್ನವ್ರಿಗೆ ನಾನು ಒಂದು ದೊಡ್ಡ ಕೃತಜ್ಞತೆಯನ್ನು ಹೇಳ್ತೀನಿ. ಇಂತಹ ವಿಷಜಂತುಗಳಿಗೆ ಬ್ಯಾನ್ ಮಾಡಿ ಒಂದು ಒಳ್ಳೆ ಎಕ್ಸಾಂಪಲನ್ನು ಸೆಟ್ ಮಾಡಿದ್ದೀರಾ. ಇವತ್ತಿನ ದಿನ ನಮ್ಮ ಕನ್ನಡಿಗರು ಎಷ್ಟು ಪ್ರೀತಿ ತೋರಿಸ್ತೀವಿ, ಅಷ್ಟೇ ಇಂತಹ ವಿಷಜಂತುಗಳಿಗೆ ಪಾಠ ಕಲಿಸುವಂತಹ ತಾಕತ್ತು ಮಡಗ್ತೀವಿ ಅನ್ನೋದನ್ನು ನಾವು ಪ್ರೂವ್ ಮಾಡಬೇಕು. ಅಷ್ಟೇ ಅಲ್ಲ, ಈ ಕನ್ನಡ ನೆಲದ ಮೇಲೆ ಮತ್ತೊಮ್ಮೆ ಅವನು ಕಾಲಿಡಬಾರ್ದು, ಆ ರೀತಿ ಬ್ಯಾನ್ ಮಾಡಬೇಕು ಇವನಿಗೆ.